ಹಾಯ್ ಫ್ರೆಂಡ್ಸ್, ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಅಂತ. ಬಟ್ ಅಂದರೆ ನಾವೀಗಿರೋ ಮನೆಯಲ್ಲಿ ಹಳೆ ವ್ಲಾಗ್ ನೋಡೋಂಗಿದ್ದೀರಾ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಮನೆ ಹೇಗಿದೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಇವತ್ತು ಸುಮ್ಮನೆ ಹಂಗೆ ಕೂತಿದ್ರೆ ಇನ್ನು ಪ್ರಾಜೆಕ್ಟ್ ಮಾಡ್ತಾಯಿದ್ವಿ. ಎಜ್ಜಿಂಗ್ ಮಿಷಿನ್ಗೆ ಪ್ರಾಜೆಕ್ಟ್ ಕೊಟ್ಟಿದ್ದರು, ಏರ್ ಪೊಲ್ಯೂಷನ್ ಫ್ಯಾಕ್ಟ್ರಿದು ಮಾಡಿ ಅಂತ ಅಂದ್ಬಿಟ್ಟು. ಅದಕ್ಕೆ ಮಾಡಿದ್ವಿ. ಇಷ್ಟು ಮಾಡಿದ್ವಿ. ನಿಮ್ಗೊಂದು ಐಡಿಯಾ ಬರುತ್ತಲ್ವ ನಿಮ್ಮ ಮಕ್ಳಿಗೆ ಮಾಡಬೇಕಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಈ ಥರ ಮಾಡಿದ್ವಿ. ವಿಡಿಯೋ ಮಾಡೋಣ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿದ್ದು. ಇನ್ನು ಮಾಡಬೇಕು, ಆಫ್ ಆಗಿದೆ. ನಾನು ನಮ್ಮ ಮನೆಯವರಿಬ್ಬರು ಸೇರ್ಕೊಂಡು ಮಾಡಿದ್ದು. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಇಲ್ಲ ಇನ್ನೂ ಏನಾದರೂ ಮಾಡಬೇಕಿತ್ತಾ ಅಂತ ಅಂದ್ಬಿಟ್ಟು ಹೇಳಿ, ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡಿ. ಇನ್ನು ಕಾಟನ್ ಎಲ್ಲ ಇಡಬೇಕು. ಇಲ್ಲಿ ಪೈಪೆಲ್ಲ ಕೊಟ್ಟಿದ್ದೀವಲ್ಲ, ಅಲ್ಲೆಲ್ಲ ಇನ್ನು ಕಾಟನ್ ಇಟ್ಟರೆ ಸಖತ್ತಾಗಿ ಕಾಣಿಸುತ್ತೆ. ಇನ್ನು ಇಡಬೇಕು. ಇನ್ನು ಅರ್ಧ ಆಗಿದೆ ಅಷ್ಟೇ, ಇನ್ನು ಮಾಡಬೇಕು. ಅದೇ ಇನ್ನು ಇದು ಕಾರ್ಗಳು ಇಡಬೇಕು. ಕಾರ್ಗಳು ಸಿಗ್ತಾಯಿಲ್ಲ. ನಮ್ಮದು ಹಳೆ ಕಾರ್ಗಳು ಚಿಕ್ಕ ಚಿಕ್ಕದು ಆಟ ಸಾಮಾನು ಕಾರ್ಗಳಿತ್ತು. ಅದನ್ನು ಇಡೋಣ ಅಂದರೆ ಚಕ್ರಗಳಿರಲಿಲ್ಲ. ಅದಕ್ಕೆ ಒಂದು ಹೊಸದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬುಕ್ ಸ್ಟೋರ್ ಓಪನ್ ಮಾಡಿಲ್ಲ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ ಇದ್ದೀವಿ. ಇನ್ನು ನೋಡಿ ಈ ಥರ ಹಿಂಗೆ ಬಂದಿದೆ. ಇನ್ನು ಕಾಟನ್ ಬಾಕ್ಸ್ ಎಲ್ಲ ಹಂಗಂಗೆ ಇಟ್ಟಿದ್ದೀವಿ. ಎಲ್ಲ ಕಾಟನ್ ಬಾಕ್ಸಲ್ಲೇ ಮಾಡಿರೋದು. 2 ಬಾಕ್ಸ್ ಆಯಿತು ಕಾಟನ್ ಬಾಕ್ಸು. ಈ ಥರ ಇಷ್ಟು ಬಂದಿದೆ ಫ್ರೆಂಡ್ಸ್. ಹೇಗಿದೆ ಅಂತ ಹೇಳಿ. ಮತ್ತು ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದಮೇಲೆ ಮಾಡ್ತೀನಿ ವ್ಲಾಗ್ಗಳು, ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಇವಾಗ ಈ ಮಂತ್ 24ಗೋ 26ಗೋ ಏನೋ ನನ್ನ ಮಗಳ ಎಕ್ಸಾಮ್ ಇದೆ. ಎಕ್ಸಾಮ್ ಆದಮೇಲೆ ಖಾಲಿ ಮಾಡಬೇಕು, ಹೋಗಬೇಕು ಬ್ಯಾಂಗ್ಳೂರಿಗೆ ಮನೆ ನೋಡೋಕ್ಕೆ ಅಂತ ಹೋಗಬೇಕು. ಹೋಗಿಲ್ಲ. ಹೋದ್ಮೇಲೆ ಅಲ್ಲಿ ಹೋಗಿ ಮತ್ತೆ ಅಡ್ವಾನ್ಸ್ ಮಾಡ್ಕೊಂಬರಬೇಕು. ಇದಿಷ್ಟು ಮಾಡಿದ್ದೀವಿ ಫ್ರೆಂಡ್ಸ್. ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಯಾರಿಗಾನ ಅವ್ರ ಮಕ್ಳಿಗೆ ಮಾಡ್ಕೊಳಂಗಿದ್ರೆ ಅವ್ರಿಗೂ ಸ್ವಲ್ಪ ಅನುಕೂಲ ಆಗುತ್ತಲ್ವ, ಅವ್ರಿಗೂ ಒಂದು ಐಡಿಯಾ ಬರುತ್ತೆ ಹೇಗೆ ಮಾಡೋದು ಏನು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಇದು ಮಾಡಿದ್ಮೇಲೆ ಮತ್ತೆ ಮಾಡ್ತೀನಿ. ಇನ್ನು ಇದು ಐಟಮ್ ಎಲ್ಲ ಎತ್ತು ಮಾಡಬೇಕು. ಐಟಮ್ ಎಲ್ಲ ನೋಡಿ ಎಲ್ಲ ಹಂಗಂಗೆ ಇದೆ. ಎಲ್ಲ ಎತ್ತು ಮಾಡೋಕ್ಬಿಟ್ಟು ಇನ್ನು ಮಾಡಬೇಕು. ಇನ್ನು ಮಾಡೋವಿದ್ದಾವೆ. ನೆನ್ನೆಯಿಂದ ಮಾಡ್ತಾ ಇರೋದು ಇದು. ಅದೆಲ್ಲ ಅಂಟ್ಕೊಬೇಕಲ್ಲ, ಗ್ಲೂ ಗಮ್ಮಲ್ಲಿ ಅಂಟಿಸಿರೋದೆಲ್ಲ ಅಂಟ್ಲಿ ಅಂದ್ಬಿಟ್ಟು ಇಷ್ಟು ಮಾತ್ರ ಮಾಡಿಬಿಟ್ಟಿದ್ದೀನಿ. ಈಗೆಲ್ಲ ಈಗ ಟ್ರೀಸ್ ಎಲ್ಲ ಅಂಟಿಸಿರೋದಿದು. ನೆನ್ನೆ ಅದು ಈ ಕಡೆ ಮೆರೂನ್ ಕಲರ್ ಒಂದಿದೆಯಲ್ಲ, ಆ ಬಾಕ್ಸ್ ಮಾತ್ರ ನೆನ್ನೆ ಮಾಡಿದ್ದು. ಈ ಗ್ರೀನ್ ಕಲರ್ ಬಂದ್ಬಿಟ್ಟು ಇವಾಗ ಮಾಡಿರೋ ಅಂಥದ್ದು. ಇನ್ನು ಪೈಪ್ಸ್ ಹಿಂದೆಗಡೆ ಟ್ರೀಸ್ ಎಲ್ಲ ಇವಾಗ ಮಾಡಿರೋ ಅಂಥದ್ದು. ನೋಡ್ಬಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಫುಲ್ಲು ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಬೆಳಗ್ಗೆ ವಾಂಗಿಭಾತ್ ಮಾಡಿದ್ದೆ, ಬಾಕ್ಸ್ಗೆ ಹಾಕ್ಕೊಟ್ಟಿದ್ದೀನಿ. ಮತ್ತು ಇನ್ನು ಇಷ್ಟಿದೆ. ಎಜ್ಜಿನ ಮಿಷಿನ್ದು ಇಲ್ಲೇ ಇದೆ, ಬಂದು ತೊಗೊಂಡೋಗ್ತಾಳೆ. ಕೇಳ್ಕೊಂಬಂದು ತೊಗೊಂಡೋಗ್ತೀನಿ ಅಂದು. ಇಲ್ಲೇ ಮನೆ ಆಪೋಸಿಟಲ್ಲೇ ಇರೋದು ಸ್ಕೂಲು. ಬಂದು ತೊಗೊಂಡೋಗ್ತೀನಿ ಅಂತ ಅಂದ್ಲು. ಅದಕ್ಕೆ ಸರಿ ಅಂದ್ಬಿಟ್ಟು ಬಾಕ್ಸ್ಗೆ ಹಾಕ್ಬಿಟ್ಟು ಕಳಿಸ್ದೆ. ಬಂದು ತೊಗೊಂಡೋಗ್ತಾಳೆ. ಈಗ ತೋರಿಸ್ತೀನಿ ರೀ, ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಫೈನಲಿ ಈ ಥರ ಆಗಿದೆ. ಇಷ್ಟು ಮಾಡಿದ್ದೀನಿ. ನೆನ್ನೆ ತೋರಿಸ್ದಾಗ ಇನ್ನೂ ಅದು ಕಲರ್ ಹೊಡೆದಿರಲಿಲ್ಲ, ಮತ್ತು ಇದು ರೋಡ್ ಮಾಡಿರಲಿಲ್ಲ, ಇನ್ನು ಇದು ಸ್ಯಾಂಡಲ್ ಹಾಕಿರಲಿಲ್ಲ, ಇದು ಮಣ್ಣು ಅದೆಲ್ಲ ಹಾಕ್ಬಿಟ್ಟು ಇಲ್ಲಿ ಮೇಲೆ ಕಾಟನ್ ಹಾಕಿರೋ ಅಂಥದ್ದು. ಈಗ ಇವತ್ತು ಎಜ್ಜಿನ ಮಿಷಿನ್ ಅಡಿತಿಗೆ ತೊಗೊಂಡು ಹೋಗ್ತಿದ್ದಾಳೆ. ಕೊಟ್ಬಿಟ್ಟು ಅಲ್ಲಿ ಸ್ಕೂಲ್ ಹತ್ರ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೋಡಿ
ಎಕ್ಸ್ಪೆಕ್ಟ್ ಆಗದೆ ಯಾರು ಮಾತಾಡ್ತಾರೋ ಅವ್ರಿಗೆ ಔಟ್ಸೈಡ್ ಗೇಟ್ ಪಾಸ್ ಕೊಡ್ತಾರೆ. ಇಟ್ ಶೋರ್